ಇದು ಹಸಿ ಖಾರ ಪೇಸ್ಟ್ ಮಾಡ್ಕೊಂಡೇನ್ರಿ. ಇದು ಬದ್ನಿಕಾಯಿ ಪಲ್ಯಕ್ಕೆ ಈ ಥರ ಪೇಸ್ಟು ನೀವು ಮಾಡಿ 2-3 ದಿವಸ ಇಟ್ಕೊಂಡ್ರೆ ಇದು ಏನಾಗಂಗಿಲ್ಲ ರೀ. ಉಳ್ಳಾಗಡ್ಡಿ, ಟಮಾಟೆ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಹಾಕಿ ಎಣ್ಣೆ ಹಾಕಿ ನೀವು ರುಬ್ಬಿಟ್ಕೊಂಡ್ರಿ ನಂತರ 2-3 ದಿವಸ ಮಟ್ಟ ನಿಮ್ಗೆ ಪಲ್ಯ ಹಾಕಿ ಮಾಡೋಕೆ ಚಿಂತಿರಂಗಿಲ್ಲ ರೀ. ಅರ್ಜೆಂಟ್ನೊಳಗೆ ಫ್ರಿಜ್ನಾಗ ಇಟ್ರಂತೂ 1 ವಾರ ಮಟ್ಟ ಏನಾಗಂಗಿಲ್ಲ ರೀ ಇದು ಪೇಸ್ಟ್. ಹಾಕೊಂಡ್ರಿ ಇದಕ್ಕೆ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಪೇಸ್ಟ್, ಸ್ವಲ್ಪ ಇದಾಗೈತೆ ರೀ. ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಭಾಳ ಇದಾಗೈತಿ. ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಣ ಇದು. ಚಪಾತಿನ ಅದಕ್ಕೆ ಬರೋಲ್ಲ ಇದು. ಹಿಟ್ಟನ್ನ ಮಾಡಿದ್ದು ಪರೋಟ ಸಲುವಾಗಿ, ಆದರೆ ಈಗ ಯಾಕೋ ಪರೋಟ ಬೇಡ ಅನ್ಸತೈತಿ. ಹಿಂಗಾಗಿ ಚಪಾತಿ ಮಾಡ್ಬೇಕು. ನಾ ಇದನ್ನು ಸ್ವಲ್ಪ ಗಟ್ಟಿ ಮಾಡೀನಿ ಇದು. ಎಲ್ಲ ಉಳ್ಳಿ ಮಾಡ್ಕೊಂಡೆ ನಾನೀಗ. ನೋಡ್ರಿ ಇಷ್ಟು ತಿಳು ನಾವೇನು ಮಾಡ್ಕೋಬೇಕ್ರಿ ಇದು. ಇದು ಮಾಡ್ಕೋಬೇಕು. ಮಾಡಿಕೊಂಡು ಎಲ್ಲ ಈಗ ಇಷ್ಟೇ ನಾನು ಇದು ಮಾಡಿ ನೋಡ್ರಿ. ಈಗ ಎಲ್ಲ ಬೇಯಿಸ್ಕೊಳ್ಳೋಣ್ರಿ. ಈಗ ಇದ್ರ ಫ್ರಿಜ್ನಾಗ ಇಡ್ತೀನಿ ನಾನು. ಸಂಜೆಗೆ ಮಾಡ್ತೀನಿ ಇದನ್ನು. ನೋಡ್ರಿ ಈಗ ಇದು ಚಟ್ನಿ ರೆಡಿ ಆಯಿತು, ಬದ್ನಿಕಾಯಿ ಪಲ್ಯ ರೆಡಿ ಆಯಿತು. ಬಿಸ್ಮಿಲ್ಲಾಹ್ ನೋಡೋಣ ಹೆಂಗಾಗೈತಿ.